ಯಾವುದೇ ಸಬ್ಜೆಕ್ಟನ್ನು ಕಲೀರಿ, ಅಲ್ಲಿ ತಾಳ್ಮೆಯಿಂದ ಆ ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿಕೊಳ್ಳೋ ಒಂದು ಮನೋವೃತ್ತಿ ಇರಬೇಕಾಗತ್ತೆ. ಬಹಳ ವಿದ್ಯಾರ್ಥಿಗಳಲ್ಲಿ ಇರುವಂಥ ಸಮಸ್ಯೆ ಏನು ಅಂತಂದರೆ, ಅವರು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಮೈಂಡ್ ಬಹಳ ಡೈವರ್ಟ್ ಆಗ್ತಾ ಇರತ್ತೆ. ಆವಾಗ ಅವರು ಆ ಒಂದು ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಹೊತ್ತು ಫೋಕಸ್ ಮಾಡಂಗಿಲ್ಲ. ಇದರಿಂದ ಏನಾಗುತ್ತೆ, ಅದು ಕರೆಕ್ಟಾಗಿ ಅರ್ಥ ಆಗಂಗಿಲ್ಲ. ಸಮಯ ಬಹಳ ಕಳೆದಿರ್ತಾರೆ. ಜಾಸ್ತಿ ಸಮಯ ಸ್ಟಡಿಗಂತ ಮೀಸಲಿಟ್ಟಿರ್ತಾರೆ. ಆದರೆ ಒಂದ್ರ ಮೇಲೇನೆ ಬಹಳ ಹೊತ್ತು ಏನು ಮಾಡೋದಿಲ್ಲ, ಕಾನ್ಸಂಟ್ರೇಟ್ ಮಾಡಿ ಅದನ್ನು ನೋಡ್ಕೊಳ್ಳೋದಿಲ್ಲ ಅಥವಾ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಇದೇ ಅವರ ಒಂದು ಏನು ಎಕ್ಸಾಮ್‌ದಲ್ಲಿ ಫೇಲ್ ಆಗಲಿಕ್ಕೆ ಕಾರಣ ಆಗತ್ತೆ. ಅದಕ್ಕಾಗಿ ಯಾವುದನ್ನೇ ಓದಿರಿ, ಅದಕ್ಕೆ ಬಹಳ ತಾಳ್ಮೆಯಿಂದ, ಶಾಂತತೆಯಿಂದ ಅದ್ರ ಬಗ್ಗೆ ಹೆಚ್ಚು ಆಳವಾಗಿ ತಿಳಿದುಕೊಳ್ಳುವಂತಹ ಮನೋವೃತ್ತಿಯನ್ನು ನೀವು ಬೆಳೆಸ್ಕೊಂಡ್ರಿ ಅಂತಂದ್ರೆ, ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಸು ಏನು ಅಂತಹ ದೊಡ್ಡ ಡಿಫಿಕಲ್ಟ್ ಅಲ್ವೇ ಅಲ್ಲ. ಆದರೆ ಸಮಸ್ಯೆ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಅದು ತಿಳುವಳಿಕೆಯ ಒಂದು ಮನೋವೃತ್ತಿ ಬಹಳ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಮೊಬೈಲ್ ಏನಾಗಿದೆ ಅಂದ್ರೆ, ನಮ್ಮ ಮೈಂಡನ್ನು ಬಹಳ ಡೈವರ್ಟ್ ಮಾಡಿಬಿಡುತ್ತೆ. ಆದರೆ ನಾವು ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾಗಿದೆ ಅದನ್ನು ಗಮನಿಸಬೇಕಾಗತ್ತೆ. ಈಗ 2024 ಓಕೆನಾ, ಇಲ್ಲಿ ಕೊಡಲಾಗಿದೆ ನೋಡಿ. 2024ರಲ್ಲಿ ಕರ್ನಾಟಕ ಕೆಸೆಟ್ ಎಕ್ಸಾಮ್ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟು ಸೆಕೆಂಡ್ ಪೇಪರ್ ಏನಾಗಿರುತ್ತೆ ಅಂತಂದ್ರೆ 100 ಕ್ವಶನ್ಸ್ ಇರ್ತಾವೆ. ಟೋಟಲ್ಲು ಮಾರ್ಕ್ಸ್ ಎಷ್ಟಾಗಿರುತ್ತೆ, 200 ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇದು A1 ವರ್ಷನ್ ಕೋಡ್ ಇದೆ. ಸೊ ಆ ಒಂದು ಕ್ವಶನ್ ಪೇಪರನ್ನು ನಾವು ಡಿಸ್ಕಷನ್ ಮಾಡಕತ್ತೀವಿ. ಆಲ್ಮೋಸ್ಟ್ ಇದರಲ್ಲಿ ಬರುವಂಥ ಟೋಟಲ್ 100 ಕ್ವಶನನ್ನು ಕೂಡ ನಾವು ಏನು ಮಾಡ್ತೀವಿ ಅಂತಂದ್ರೆ, ಒಂದೊಂದಾಗಿ ವಿತ್ ಡಿಟೇಲ್ ಇನ್ಫಾರ್ಮೇಷನ್ ಜೊತೆಗೇ ನಾವು ಡಿಸ್ಕಷನ್ ಮಾಡ್ತೀವಿ. ಯಾಕಂದರೆ ಸುಮ್ಮನೆ ನಮ್ಮ ಒಂದು ಈ ಕ್ಲಾಸಸ್ಗಳಲ್ಲಿ ನಾವು ಏನು ಮಾಡೋದಿಲ್ಲ ಅಂತ, ತಪ್ಪೇನು ಮಾಡೋದಿಲ್ಲ ಅಂತಂದರೆ, ಒಂದು ಕಡೆ ಕ್ವಶನ್ ಕೊಟ್ಟು ಕೆಳಗಡೆ ಆನ್ಸರ್ ಟಿಕ್ ಮಾಡಿ ಹೋಗೋದಲ್ಲ. ಇದು ನಮಗೆ ನಾವು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗೋದಿಲ್ಲ. ಓನ್ಲಿ ಕೀ ಆನ್ಸರ್ದಲ್ಲಿ ಗೊತ್ತೇ ಆಗಿಬಿಡುತ್ತಲ್ಲ, ಅದು ಬೇಡ ನಮಗೆ. ಆ ಕ್ವಶನ್ ಎಲ್ಲಿಂದ ಬಂತು, ಹೇಗೆ ಬಂತು, ಈ ಕ್ವಶನ್ಗೆ ನಿಜವಾಗಲೂ ಇನ್ಮೇಲೆ ಹೇಗೆ ಕ್ವಶನ್ ಕೇಳಬಹುದು, ಯಾವ ರೀತಿಯಾಗಿ ಕ್ವಶನ್ ಬರ್ಬೋದು. ಸೊ ಹೀಗೆ ಹಲವಾರು ವಿಷಯಗಳನ್ನು ನಾವು ಡಿಸ್ಕಷನ್ ಮಾಡ್ತೀವಿ. ಯಾಕಂದರೆ ಇದು ಎಲ್ಲ ಬೇಸ್ ನಮಗೆ ಅರ್ಥ ಆಗಬೇಕಾಗತ್ತೆ. CKM ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಸ್ಪೆಷಲ್ ಆಗಿ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ, ಮತ್ತು ಎಕನಾಮಿಕ್ಸಲ್ಲಿ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಆಗಿರ್ಬೋದು, PU ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ವಿಷಯಗಳನ್ನು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮಲ್ಲಿ ಪೇಯ್ಡ್ ಕ್ಲಾಸಸ್ ಕೂಡ ಇರ್ತವೆ. ಸೊ ಅವು ಕೂಡ ನೀವು ಜಾಯ್ನ್ ಆಗ್ಬೋದು. ನೀವು ಈ ಒಂದು ಕ್ಲಾಸಿಗೆ ಫಸ್ಟ್ ಟೈಮ್ ಅಥವಾ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನೀವು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಶೇರ್ ಮಾಡಿರಿ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಏನು ಡಿಸ್ಕಷನ್ ಮಾಡಿರಿ. ಯಾಕಂತಂದ್ರೆ ಭಾಳ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನು ಆಗಿದೆ ಅಂತಂದ್ರೆ, ಎಕನಾಮಿಕ್ಸ್ ಸಬ್ಜೆಕ್ಟ್ ಅವರಿಗೆ ಡಿಫಿಕಲ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ, ಅಥವಾ ಆ ಒಂದು ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಮೆಥಡ್ ಗೊತ್ತಾಗ್ತಾ ಇಲ್ಲ. ಇದರಿಂದಲೇ ಏನಾಗ್ತಾ ಇದೆ, ಬಹಳ ಜನ MA ಎಕನಾಮಿಕ್ಸ್ ಮುಗಿಸಿರ್ತಾರೆ, ಆದರೆ ಯಾವುದೇ ಜಾಬನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಎಕನಾಮಿಕ್ಸನ್ನು ಚೆನ್ನಾಗಿ ಕಲಿಯೋದ್ರಿಂದ ನಮಗೆ ನಾವೇ ಸ್ವತಃ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಒಂದು ಎಬಿಲಿಟಿ ಬರುತ್ತೆ. ಅದನ್ನು ನಾವು ಹೆಚ್ಚು ಮಾಡ್ಕೊಳ್ಬೇಕಾಯ್ತು ಅಂತಂದ್ರೆ, ನಮಗೆ ಅರ್ಥಶಾಸ್ತ್ರದ ವಿಷಯ ಸರಿಯಾಗಿ ಅರ್ಥ ಆಗಬೇಕಾಗತ್ತೆ. ಮತ್ತು ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನು ಪಾಸ್ ಆಗಬೇಕಾಯ್ತು ಅಂತಂದ್ರೆ, ಇಲ್ಲಿ ಕೆಲವೊಂದು ಸ್ಮಾರ್ಟ್ ಟೆಕ್ನಿಕ್ಸ್ಗಳಿದಾವೆ, ಅವನ್ನ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ನಮ್ಮ ಹತ್ರ ಸೋರ್ಸ್ ಇದೆ ಅಂತ ತಿಳ್ಕೊಂಡು ನಾವು ಎಲ್ಲವನ್ನ ಓದ್ಕೊಂಡು ಕುಂತರೂ ಕೂಡ ನಮಗೆ ಏನು ಅಷ್ಟು ಈಸಿಯಾಗಿ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ, ಇಲ್ಲಿರುವಂತಹ ಕಾನ್ಸೆಪ್ಟ್ಗಳು ಬಹಳ ವಿಶೇಷವಾಗಿರ್ತವೆ. ಅದ್ರ ಜೊತೆಗೆ ನಮಗೆ ಕ್ವಶನ್ ಕೇಳುವಂಥದ್ದು ಕೂಡ ಬಹಳ ವಿಶೇಷವಾಗಿಯೇ ಕೇಳ್ತಿರ್ತಾರೆ. ಯಾಕಂತಂದ್ರೆ ಅದು ಅಷ್ಟು ಬೇಗ ನಮಗೆ ಕ್ಯಾಚ್ ಆಗ್ತಾ ಇರೋಂಗಿಲ್ಲ, ಮತ್ತು ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ, ಮತ್ತು ಗೊಂದಲಮಯ ಆಗಿರುತ್ತೆ. ಕ್ವಶನ್ನು ಮೇ ಬಿ ಏನಾಗಿರುತ್ತೆ, ಭಾಳ ಜಸ್ಟ್ ಕನ್ಫ್ಯೂಷನ್ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕ್ವಶನನ್ನು ಮೊದಲು ಅರ್ಥ ಹೆಂಗೆ ಮಾಡ್ಕೊಳ್ಬೇಕು, ಅದನ್ನು ಹೆಂಗೆ ನಾವು ಲಿಂಕ್ ಕೊಟ್ಟು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಮೊದಲಿಗೆ ನಾವು ಬೇಸನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಕ್ಲಾಸಲ್ಲಿ ನಾನು ಆ್ಯಕ್ಚುಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೊಂಟಿದ್ದೇನು ಅಂತಂದರೆ, ಇದು ಆ್ಯಕ್ಚುಲಿ 2024 ಏನು ಕೆಸೆಟ್ ಎಕ್ಸಾಮ್ ಆಗಿತ್ತಲ್ಲ. ಸೊ ಅಲ್ಲಿ ಇದ್ದಂಥ ಒಂದು ಕ್ವಶನ್ ಪೇಪರಲ್ಲಿ ಇದ್ದಂಥ ಒಂದು ಕಂಪ್ಲೀಟ್ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ಸ್ಗಳನ್ನೇ ಆ್ಯಸ್ ಇಟ್ ಈಸ್ ನಾನು ಡಿಸ್ಕಷನ್ ಮಾಡ್ತಾ ಹೊಂಟಿದ್ದೇನು. ಸೊ ಪ್ರತಿಯೊಂದು ಕ್ವಶನ್ನು ನಿಮಗೆ ಅರ್ಥ ಆಯಿತು ಅಂತಂತಂದರೆ, ಎಸ್ ಈ ರೀತಿಯಾಗಿ ಕ್ವಶನ್ಸ್ ಬರ್ತವೆ ಅನ್ನೋದು ಕೂಡ ನಿಮಗೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಜೊತೆಗೆ ನಮಗೆ ಒಂದು ನಮಗೆ 20 ಕ್ವಶನ್ ಅರ್ಥ ಆಗೋದಕ್ಕಿಂತ ಹೆಚ್ಚಾಗಿ ಅದರೊಳಗೆ ಇರುವಂಥ ಒಂದು 2-3 ಕ್ವಶನು ಹೇಗೆ ಬರ್ತಾವೆ, ಯಾವ ರೀತಿಯಾಗಿ ಅದನ್ನು ತೆಗೆಯಲಾಗುತ್ತೆ, ಸೊ ಅವುಗಳ ಒಂದು ನಿಜವಾಗ್ಲೂ ಅರ್ಥ ಏನು, ಹೀಗೆ ನಮಗೆ ಅರ್ಥ ಆಯಿತು ಅಂತಂದರೆ ನಮಗೆ ಎಲ್ಲ ಕ್ವಶನ್ಸ್ಗಳಿಗೂ ಕೂಡ ಒಂದು ಬೇಸ್ ಅಂತ ಸಿಗ್ತಾ ಹೋಗುತ್ತೆ.
ಅದಕ್ಕೆ ಯಾವುದೇ ಒಂದು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ಅದಕ್ಕೊಂದು ಬೇಸ್ ಅಂತ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ಅಂತಂದರೆ ಉಳಿಕಿದ ಎಲ್ಲನೂ ಕೂಡ ತಿಳಿತಾ ಹೋಗುತ್ತೆ. ಅದಕ್ಕಾಗಿ ಮೊದಲಿಗೆ ಈ ಒಂದು ಕ್ವಶನ್ ಫಸ್ಟಿಗೆ ನೋಡ್ಕೊತಾ ಹೋಗೋಣ. ಪ್ರತಿಯೊಂದು ಆ್ಯಕ್ಚುಲಿ ಇದು 2024 ಏನು ನಡೆಯುತ್ತಲ್ಲ ಎಕ್ಸಾಮ್, ಸೊ ಆ ಟೈಮಲ್ಲಿ ಇದ್ದಂಥ ಒಂದು ಕ್ವಶನ್ ಪೇಪರ್ ಇದು. ಈ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂಗೆ ಎಲ್ಲ ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ, ಅದು ಯಾವುದೇ ಇರಲಿ. ಆದರೆ ಫಸ್ಟಿಗೆ ನಾವು ಸ್ಟಾರ್ಟಿಂಗಿಂದ ಹೊಂಟಿವಲ್ಲ ಈಗ, ಸೊ ಹಾಗಾಗಿ ಫಸ್ಟ್ ಕ್ವಶನ್ ಏನಿದೆ ಇದು ಜಸ್ಟಿಫಿಕೇಷನ್ ಬೇಸ್ಡ್ ಕ್ವಶನ್ ಅಂತ ಕರಿತೀವಿ ನಾವು. ಅಂತಂದರೆ ಒಂದು ರೀತಿ ಇಲ್ಲಿ ಹೇಳಿಕೆಯ ಆಧಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರುತ್ತೆ. ಹಿಂಗೆ ಆ್ಯಕ್ಚುಲಿ ನಮಗೆ ಡೈರೆಕ್ಟಾಗಿ ಕ್ವಶನ್ ಎಲ್ಲಿ ಇರೋಂಗಿಲ್ಲ, ಅಥವಾ ನಮ್ಮ ಯಾವುದೇ ಬುಕ್ಕಲ್ಲಿ ಕೂಡ ಡೈರೆಕ್ಟಾಗಿ ಕ್ವಶನ್ ಕೇಳಿ ಸೊ ಅದಕ್ಕೆ ಆನ್ಸರ್ ಮಾಡ್ತೀರೋ ಅಂಥ ಕ್ವಶನ್ ಅಲ್ಲ ಇವು ಅಪ್ಲೈಡ್ ಕ್ವಶನ್ಸು. ನಮಗೆ ಗೊತ್ತಿದ್ದ ವಿಷಯವನ್ನೇ ನಮಗೆ ಅರ್ಥ ಆಗದ ರೀತಿಯಲ್ಲಿ ಕ್ವಶನ್ ಕೇಳಿರ್ತಾರೆ, ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಈ ಕ್ವಶನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಿದೆ. ಅಂದರೆ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಇರುವಂಥ ಕಾನ್ಸೆಪ್ಟ್ ಇದು. ಇದನ್ನು ನಾವು ವೆರಿ ಇಂಪಾರ್ಟೆಂಟ್ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಈ ಕ್ವಶನ್ ಎಲ್ಲಿಂದ ಬಂತು, ಯಾವ ಸಬ್ಜೆಕ್ಟ್ ಲಿಂಕ್ ಇದೆ ಅಂದಾಗ ಬಂದಾಗ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನಮಗೆ. ಓಕೆ, ಈಗ ಕ್ಲಿಯರ್ ಆಯಿತು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಗೆ ಬಂದಿದೆ. ಇಲ್ಲಿ ನಿಮಗೆ ಹೆಂಗೆ ಕ್ವಶನ್ ಬರ್ತಾವೆ ಅನ್ನೋದು ಹೇಳ್ತೇನೆ ನಾನು. ಓಕೆನಾ, ನೋಡಿ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದರೆ ಇದು ಸ್ಥಿತಿಸ್ಥಾಪಕತ್ವದ ವಿಧಗಳಲ್ಲಿ ಒಂದೇ ಒಂದು ವಿಧ. ಅರ್ಥ ಆಯಿತು? ಅಂದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನುವಂತಹ ಕಾನ್ಸೆಪ್ಟಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನೋದು ಒಂದನೇದು. ಎರಡನೇದು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಬರುತ್ತೆ. ಇನ್ನು ನೆಕ್ಸ್ಟು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಬರುತ್ತೆ. ಓಕೆನಾ, 3 ವಿಧಗಳದಾವ. ಸೊ ಆಮೇಲೆ ಇನ್ಕಮ್ ಎಫೆಕ್ಟ್ ಆಗಿರ್ಬೋದು, ಪ್ರೈಸ್ ಎಫೆಕ್ಟ್ ಆಗಿರ್ಬೋದು, ಅದು ಮತ್ತು ಬೇರೆ. ಓಕೆನಾ, ಸೊ ಮೈಕ್ರೋ ಎಕನಾಮಿಕ್ಸನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಒಂದು ಹೆಸರು ಹಂಗಿದೆ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಿದೆ. ಆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಅಲ್ಲಿರುವಂಥ ಕಾನ್ಸೆಪ್ಟ್ಗಳನ್ನ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತಲೇ ಅರ್ಥ ಇದು. ಹಾಗಿದ್ಮೇಲೆ ಈ ಕ್ವಶನ್ ಹೆಂಗಿದೆ ಮೊದಲು ಅರ್ಥ ಮಾಡ್ಕೊಂಡ್ಬಿಡೋಣ. ಜಸ್ಟಿಫಿಕೇಷನ್ ಬೇಸ್ಡ್ ಇದೆ. ಬೇಡಿಕೆಯ ಬೆಲೆ ಸ್ಥಿತಿಸ್ಥಾಪಕತ್ವವು 1ಕ್ಕಿಂತ ಕಡಿಮೆ ಇದ್ದರೆ ಬೇಡಿಕೆಯನ್ನು ಅಸ್ಥಿರವೆಂದು ಪರಿಗಣಿಸಲಾಗುತ್ತದೆ. ಹೇಳ್ಬೋದಾ? ಎಕ್ಸಾಕ್ಟ್ಲಿ. ನೋಡಿ, 5 ರೀತಿ ಇರುತ್ತೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. 5 ಆ್ಯಕ್ಚುಲಿ ನಮ್ಮ ಒಂದು ಕ್ಲಾಸಸ್ಸಲ್ಲಿ ನಾವು ಟೆಲಿಗ್ರಾಮ್ ಕ್ಲಾಸಸ್ಸಲ್ಲಿ ನಾವು ಏನು ಆಲ್ಮೋಸ್ಟ್ ಇದನ್ನು ಭಾಳ ಡೆಪ್ತ್ ಲೆವೆಲ್ ಡಿಸ್ಕಷನ್ ಮಾಡಿಬಿಟ್ಟಿದ್ದೀವಿ ನಾವು. ಆಲ್ಮೋಸ್ಟ್ ಇದು ಕ್ವಶನ್ ಬಂದಂದರೆ ಮಿಸ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗೆ ಆ ಲೆವೆಲ್ ಡೆಪ್ತ್ ಲೆವೆಲ್ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, 0ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇನ್ಫಿನಿಟಿ ಅಂತೇಳಿ ಅಂದ್ರೆ ಅನಂತವಾಗಿ ಹೋಗ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಏನಾಗಿರುತ್ತೆ ಅಂತಂದರೆ ಒಂದು ಏನು ಗ್ರೇಟರ್ ದೆನ್ 0 ಆ್ಯಂಡ್ ಗ್ರೇಟರ್ ದೆನ್ ಇನ್ಫಿನಿಟಿ ಅದು 1 ಅಂತ ಇರುತ್ತೆ. ಸೊ ಟೋಟಲ್ 5 ರೀತಿಯಾಗಿ ಬರ್ತದೆ. ಅಂತಂದರೆ 0 ಅಥವಾ 1ಕ್ಕಿಂತ ಕಡಿಮೆ, 1ಕ್ಕಿಂತ ಹೆಚ್ಚು. ಓಕೆನಾ, ಸೊ ಹೀಗಿರುತ್ತೆ. ಸೊ ಹೀಗಿದ್ಮೇಲೆ ಈಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನಾಗಿದೆ? 1ಕ್ಕಿಂತ ಕಡಿಮೆ ಇದೆ. ಅಂದ್ರೆ 1ಕ್ಕಿಂತ ಏನಾಗಿದೆ? ಕಡಿಮೆ ಇದೆ ಅಂತ ಅರ್ಥ. ಇದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರೆದ್ರೆ 1ಕ್ಕಿಂತ ಕಡಿಮೆ ಇದೆ. ಇದರ ಅರ್ಥ ಏನು? ಬೆಲೆ ಹೆಚ್ಚಳವಾಗಿದೆ, ಆದರೆ ಅದರ ತಕ್ಕ ಹಾಗೆ ಬೇಡಿಕೆ ಏನಾಗಿಲ್ಲ, ಇದು ಕಡಿಮೆ ಆಗಿಲ್ಲ ಅಂತ ಅರ್ಥ. ಭಾಳ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂದ್ರೆ ಏನಾಗಿದೆ? ಇದು ಅಸ್ಥಿರವನ್ನು ತೋರಿಸ್ಕೊಡುತ್ತೆ ಅಂತ ಅರ್ಥ. ಓಕೆನಾ, ಸೊ ಹಾಗಿದ್ಮೇಲೆ ಇಲ್ಲಿ ಒಂದು ಸರಿಯಾದ ಒಂದು ರಿಲೇಷನ್ಶಿಪ್ ಕರೆಕ್ಟ್ ಮ್ಯಾಚ್ ಆಗಿಲ್ಲ ಅಂತ ಅರ್ಥ. ಸೊ ವೇರಿಯೇಷನ್ ಆಗ್ತಾ ಇದೆ ಅಂತ ಅರ್ಥ ಆಗತ್ತೆ. ಸೊ ಹಾಗಿದ್ಮೇಲೆ ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾತಂದ್ರೆ ಇದು ಅಸ್ಥಿರವೆಂದು ಪರಿಗಣಿಸಲಾಗುತ್ತದೆ. ಇದು ಕ್ಲಿಯರ್ ಇದೆ, ಇದು ಕರೆಕ್ಟು ಕೂಡ ಹೌದು. ನೆಕ್ಸ್ಟು ಸ್ಥಿತಿಸ್ಥಾಪಕತ್ವ ಬೇಡಿಕೆ ಎಂದರೆ ಬೇಡಿಕೆ ಪ್ರಮಾಣವು ಬೆಲೆ ಬದಲಾವಣೆಗಿಂತ ಪ್ರಮಾಣಾನುಸಾರವಾಗಿ ಹೆಚ್ಚು ಬದಲಾಗುತ್ತದೆ. ನೋಡಿ, ಕ್ವಶನ್ ಎಷ್ಟು ಕನ್ಫ್ಯೂಷನ್ ಇದೆ ಅಂತಂದರೆ, ಒಂದು ಸೆಂಟೆನ್ಸ್ ಎಷ್ಟು ಕನ್ಫ್ಯೂಷನ್ ಆಗ್ತದೆ ಅಂತಂದ್ರೆ ಬೇಗನೆ ಕ್ಯಾಚ್ ಆಗಂಗಿಲ್ಲ ನಮಗೆ. ಓಕೆನಾ, ಸ್ಥಿತಿಸ್ಥಾಪಕತ್ವ ಬೇಡಿಕೆ ಎಂದರೆ ಬೇಡಿಕೆಯ ಪ್ರಮಾಣವು ಬೆಲೆ ಬದಲಾವಣೆಗಿಂತ ಪ್ರಮಾಣಾನುಸಾರವಾಗಿ ಹೆಚ್ಚು ಬದಲಾಗುತ್ತದೆ. ಅಂದರೆ ಬೆಲೆ 2 ಹೆಚ್ಚಾತಂದ್ರೆ ಬೇಡಿಕೆ ಏನಾಗ್ತಾ ಇದೆ? 3 ಹೆಚ್ಚಾಗ್ತಾ ಇದೆ. ಹಾಗಿದ್ಮೇಲೆ ಬೆಲೆಗಿಂತ ಬೇಡಿಕೆ ಹೆಚ್ಚಾಗತ್ತೆ ಅಂದಮೇಲೆ ಇದಕ್ಕೇನು ಕರಿಬೇಕು ನಾವು? ಸ್ಥಿತಿಸ್ಥಾಪಕತ್ವ ಅಂತ ಕರಿಬೇಕು. ಆವಾಗ 1ಕ್ಕಿಂತ ಏನಾಗಿರುತ್ತೆ? ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನಾಗಿರುತ್ತೆ? ಹೆಚ್ಚಿರುತ್ತೆ ಈ ಟೈಮಲ್ಲಿ. ಹಾಗಿದ್ಮೇಲೆ 2 ಕೂಡ ಕರೆಕ್ಟೇ. ಇದೇನಾಗುತ್ತೆ? 1ಕ್ಕಿಂತ ಕಡಿಮೆ ಇದೆನಾ? ಸೊ ಹಾಗಾದರೆ ಇದು ಅಸ್ಥಿರವಾಗಿದೆ ಅಂತಲೇ ಹೇಳ್ತೀವಿ ನಾವು. ಓಕೆನಾ, ನೆಕ್ಸ್ಟು ಇದು 1ಕ್ಕಿಂತ ಹೆಚ್ಚಿದೆ, ಹಾಗಾಗಿ ಇದು ಏನಾಗಿದೆ ಅಂತಂದ್ರೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಅಂತ ಆಯಿತು. ಮತ್ತು ಇನ್ ಎಲಾಸ್ಟಿಸಿಟಿ ಅಂತ ಕರಿಬೇಕಿದೆ. ಹಂಗೆ ನೋಡ್ರಿ, ಅಸ್ಥಿರ ಅಂತಂದ್ರೆ ಇನ್ ಎಲಾಸ್ಟಿಸಿಟಿ, ಎಲಾಸ್ಟಿಕ್ ಅಂದರೆ ಬೇರೆ, ಇನ್ ಎಲಾಸ್ಟಿಸಿಟಿ ಅಂತಂದ್ರೆ ಏನು ಅಪೂರ್ಣ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ನೋಡಿ, ಅದು ಇದು ಅಪೂರ್ಣ ಸ್ಥಿತಿಸ್ಥಾಪಕತ್ವ ಅಂದರೆ 1ಕ್ಕಿಂತ ಕಡಿಮೆ ಇರುತ್ತೆ. ಪೂರ್ಣ ಸ್ಥಿತಿಸ್ಥಾಪಕತ್ವ ಅಂದರೆ ಸಮ ಇರುತ್ತೆ. ಓಕೆನಾ, ಸೊ ಹೆಚ್ಚು ಅಂದರೆ ಈ ರೀತಿಯಾಗಿ 5 ವಿಧಗಳಿರ್ತಾವೆ ಇದರೊಳಗಡೆ. ಹಾಗಾದರೆ 2 ಕರೆಕ್ಟ್ ಆದವು, ಬಟ್ ಒಂದಕ್ಕೊಂದು ಲಿಂಕ್ ಅದಾವನು. ಲಿಂಕ್ ಅದಾವನು ನೋಡ್ಕೊಳ್ಬೇಕೀಗ.
ಎಸ್, ಎರಡೂ ಕೂಡ ಏನಾಗಿದಾವೆ ಅಂದ್ರೆ ಪ್ರಮಾಣಾನುಸಾರವಾಗಿ ಹೆಚ್ಚಾಗುತ್ತಂತಂದರೆ ಇದ್ರ ಎಫೆಕ್ಟನ್ನು ಇದು ಹೇಳ್ತಾ ಇಲ್ಲ. ಅರ್ಥ ಆಯಿತು. ಈ ಕಾರಣದಿಂದ ಇದು ಪ್ರೆಸೆಂಟ್ ಆಗಿಲ್ಲ ಇಲ್ಲಿ. ನೋಡಿ, ಸ್ಥಿತಿಸ್ಥಾಪಕತ್ವ ಬೇಡಿಕೆ ಎಂದರೆ ಬೇಡಿಕೆ ಪ್ರಮಾಣವು ಬೆಲೆ ಬದಲಾವಣೆಗಿಂತ ಪ್ರಮಾಣಾನುಸಾರವಾಗಿ ಹೆಚ್ಚು ಬದಲಾಗುತ್ತದೆ ಅಂತಿದೆ. ಹಾಗಾದ್ರೆ ಇಲ್ಲಿ ಬೇಡಿಕೆ ಬೆಲೆ ಸ್ಥಿತಿಸ್ಥಾಪಕತ್ವವು ಒಂದಕ್ಕಿಂತ ಕಡಿಮೆ ಇದ್ದರೆ ಅಂತಾಗಿದೆ. ಇಲ್ಲೇನಾಗಿದೆ, ಇಲ್ಲೇನಾಗಿದೆ, ಎಸ್, ಬೆಲೆ ಬದಲಾವಣೆಗಿಂತ ಯಾವ ಪ್ರಮಾಣ ಹೆಚ್ಚಾಗಿದೆ, ಬೇಡಿಕೆ ಪ್ರಮಾಣ ಹೆಚ್ಚಾಗಿದೆ. ಹಾಗಿದ್ಮೇಲೆ ಲಿಂಕ್ ಇಲ್ಲ, ಅಪೋಸಿಟ್ ಆಗಿಬಿಡುತ್ತೆ ಅದು. ಅಂದರೆ ಇದು ಒಂದಕ್ಕಿಂತ ಕಡಿಮೆ ಅಂತ ತೋರಿಸ್ತಾ ಇತ್ತು, ಇದು ಒಂದಕ್ಕಿಂತ ಹೆಚ್ಚು ಅಂತ ತೋರ್ಸಕತ್ತೈತಿ. ಹಾಗಾಗಿ ಅದಕ್ಕೆ ಲಿಂಕ್ ಇಲ್ಲ. ಇಲ್ಲಾಂದ್ರೆ ಹಿಂಗೆ ಹೇಳ್ಬೋದಾಗಿತ್ತು, ಒಂದಕ್ಕಿಂತ ಹೆಚ್ಚಿದ್ದಾಗ ಇದನ್ನು ಅಸ್ಥಿತಿಸ್ಥಾಪಕತ್ವ ಎಂದು ಕರೆಯಲಾಗುತ್ತೆ ಅಂತ ಹೇಳಿದ್ರು ಅಂತಂದರೆ ಇದಕ್ಕೆ ಲಿಂಕ್ ಇರ್ತಿತ್ತು. ಓಕೆನಾ, ಇದಕ್ಕೆ ಲಿಂಕ್ ಇರ್ತಿತ್ತು. ಸೊ ಹಾಗಿದ್ಮೇಲೆ ಈಗ ಲಿಂಕ್ ಇಲ್ಲ. ಹಾಗಿದ್ಮೇಲೆ ಇದಕ್ಕೆ ಆನ್ಸರ್ ಯಾವುದಾಗತ್ತಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ. ಒಂದನೇದು ಆರ್ ಮತ್ತು ಎ ಎರಡೂ ಕರೆಕ್ಟ್ ಅದಾವ ಮತ್ತು ಎ ಯು ಆರ್ನ ಸರಿಯಾದ ವಿವರಣೆಯಾಗಿದೆ. ಅಲ್ಲ, ಇದು ರಾಂಗ್ ಆಗುತ್ತೆ, ಯಾಕಂದರೆ ವಿವರಣೆ ಸರಿಯಾದಲ್ಲ. ನೆಕ್ಸ್ಟು ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಎ ಯು ಆರ್ನ ಸರಿಯಾದ ವಿವರಣೆ ಅಲ್ಲ. ಎಸ್, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಸರಿಯಾಗಿ ಆದರೆ ಸರಿಯಲ್ಲ, ಅಥವಾ ಎ ಸರಿಯಾಗಿದೆ ಅಥವಾ ಆರ್ ಸರಿಯಾಗಿದೆ ಅಥವಾ ಎ ಸರಿ ಇಲ್ಲ. ಸೊ ಇದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಓಕೆನಾ, ಹಾಗಾದರೆ ಸೆಕೆಂಡ್ ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆ, ಇದೇ ರೀತಿಯಾಗಿ ಆದಾಯದ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಛೇದಕ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ಬೋದಲ್ಲ, ಕೇಳ್ತಾರೆ 100%. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂಗೆ ಅಥವಾ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಗೆ ಅದರ 3 ವಿಧಗಳಿಗೆ ಸಂಬಂಧಪಟ್ಟಂಗೆ 100% ಒಂದು ಕ್ವಶನ್ ಅಂತೂ ಫಿಕ್ಸ್ ಇರುತ್ತೆ. ಅದು ಹೆಂಗೆ ಕೇಳ್ತಾರೆ ಹೇಳಕ್ಕೆ ಬರಲ್ಲ. ಕೆಲವೊಂದು ಸಲ ಸೂತ್ರನ ಕೇಳಿಬಿಡ್ತಾರೆ, ಕೆಲವೊಂದು ಕಡೆ ಆದಾಯ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬಗ್ಗೆ ಕೇಳಿರ್ತಾರೆ, ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬಗ್ಗೆ ಕೇಳಿರ್ತಾರೆ. ಹೀಗೆ ಕೇಳಿರ್ತಾರೆ. ಜಸ್ಟಿಫಿಕೇಶನ್ ಬೇಸ್ಡ್ ಕ್ವಶನ್ ಇರ್ಬೋದು ಅಥವಾ ಡೈರೆಕ್ಟ್ ಕ್ವಶನ್ ಇರ್ಬೋದು. ಓಕೆನಾ, ಅಥವಾ ಕೋಡಿಂಗ್ ಒಳಗೆ ಕೂಡ ಕೇಳೋಕ್ಕೆ ಚಾನ್ಸಸ್ ಇದೆ. ಹಾಗಾಗಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಒಂದು ಕಾನ್ಸೆಪ್ಟ ಕ್ಲಿಯರಾಗಿ ಅರ್ಥ ಆಗಿರಬೇಕು ನಿಮಗೆ. ಅಂದಾಗ ಮಾತ್ರ ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಸಲ ನಮಗೇನಾದ್ರು ಎರಡೂ ಒಂದೇ ಅದಾವಲ್ಲ, ಹಾಗಿದ್ಮೇಲೆ ಸ್ಥಿತಿಸ್ಥಾಪಕತ್ವ ಅಂದರೆ ಇದು ಕರೆಕ್ಟ್ ಇದೆ ಮತ್ತು ಇಲ್ಲಿ ಸ್ಥಿತಿಸ್ಥಾಪಕತ್ವನೂ ಬಂದಿದೆ ಮತ್ತು ಎರಡಕ್ಕೂ ಲಿಂಕ್ ಇದೆ, ಹಂಗಿದ್ಮೇಲೆ ಹಂಗಾರೆ ಕರೆಕ್ಟ್ ಆನ್ಸರ್ ಆಗ್ಬೋದು ಫಸ್ಟದ್ದು ಅಂತ ಅನಿಸುತ್ತೆ. ಬಟ್ ಆದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗೋದಿಲ್ಲ. ಸೊ ಇಂಥವುಗಳನ್ನು ಅಬ್ಸರ್ವ್ ಮಾಡಬೇಕು. ಈಗ ಮತ್ತೊಂದು ಕ್ವಶನ್ ನೋಡಿ ಹೆಂಗಿದೆ ಅಂದ್ರೆ, ಇದು ಬೇಡಿಕೆಗೆ ಸಂಬಂಧಪಟ್ಟಂಗೆ ಹಂಗೆ ನೋಡ್ರಿ, ಇದು ಕೂಡ ಬೇಡಿಕೆಗೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟೇ ಆಗಿದೆ. ಅಂದರೆ ಬೇಡಿಕೆ ರೇಖೆಗೆ ಸಂಬಂಧಪಟ್ಟಂಗೆ ಮತ್ತು ಬೇಡಿಕೆ ಮತ್ತು ಬೆಲೆ ನಡುವಿನ ಸಂಬಂಧ ಉಲ್ಟಾ ಆಗಿರತ್ತೆ. ಅದನ್ನು ಹೇಳಿಕೊಡುವಂಥದ್ದೇ ಈ ಗಿಪ್ಪನ್ ಗೂಡ್ಸ್ ಅನ್ನುವಂಥ ಕಾನ್ಸೆಪ್ಟ್ ಅದ. ಓಕೆ, ಕ್ವಶನ್ ಹೆಂಗಿದೆ ಅಂದರೆ, ಗಿಪ್ಪನ್ ಗೂಡ್ಸ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಇದೆ. ಸೊ ಜಸ್ಟ್ ನೋಡಿ, ಗಿಪ್ಪನ್ ಗೂಡ್ಸ್ಗಳ ಬೇಡಿಕೆಯ ಬೆಲೆ ಏರಿಕೆಯೊಂದಿಗೆ ಹೆಚ್ಚುತ್ತದೆ, ಆದಾಯ ಪರಿಣಾಮವು ಪರ್ಯಾಯ ಪರಿಣಾಮವನ್ನು ವಿವರಿಸುತ್ತದೆ, ಆಮೇಲೆ ಅವುಗಳು ಸಾಮಾನ್ಯ ಗೂಡ್ಸ್ಗಳಾಗಿವೆ ಮತ್ತು ಬದಲಿ ಪರಿಣಾಮವು ಆದಾಯದ ಪರಿಣಾಮದ ಮೇಲೆ ಪ್ರಾಬಲ್ಯ ಹೊಂದಿವೆ. ಸೊ ನೋಡಿ ಕ್ವಶನ್ ಹೇಗಿದೆ ಅಂದರೆ, ಯಾವುದು ಕೂಡ ಅಷ್ಟು ಬೇಗನೆ ಕ್ಯಾಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ನೀವು ಸರಿಯಾಗಿ ಓದಿರದೇ ಇದ್ದರೆ, ನೀವು ಸರಿಯಾಗಿ ಸ್ಟಡಿ ಮಾಡದೇ ಇದ್ದರೆ ಇದನ್ನು ನೀವು ಆ ಟಿ ಜಿ ಕ್ಯಾಚ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದು ಕ್ಲಿಯರ್ ಇರಬೇಕು. ಒಂದನೇದು, ಗಿಪ್ಪನ್ ಗೂಡ್ಸ್ ಅಂದ್ರೆ ಇದು ಬೇಡಿಕೆ ನಿಯಮಕ್ಕೆ ವಿರುದ್ಧವಾಗಿದೆ ಅಂತ ತಿಳ್ಕೊಳ್ಬೇಕು. ಅಂದರೆ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖ ಆಗಿರುತ್ತೆ, ಬಟ್ ಗಿಪ್ಪನ್ ಗೂಡ್ಸ್ಗಳ ರೇಖೆ ಹೆಂಗಿರುತ್ತೆ, ಹಿಂಗಿರುತ್ತೆ. ಅಂದರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇರುತ್ತೆ. ಓಕೆನಾ, ಅಂದರೆ ಬೆಲೆಯಿಂದ ಬೇಡಿಕೆ ಮೇಲೆ ಒಂದು ಪಾಸಿಟಿವ್ ಆಗಿರುತ್ತೆ. ಅಂದ್ರೆ ಇಲ್ಲಿದೆ ನೋಡಿ, ಫಸ್ಟ್ ಗಿಪ್ಪನ್ ಗೂಡ್ಸ್ಗಳ ಬೇಡಿಕೆಯು ಬೆಲೆಯೊಂದಿಗೆ ಏರಿಕೆ ಆಗುತ್ತೆ, ಫಿಕ್ಸ್. ಇದು ಫಸ್ಟ್ ಕ್ವಶನ್ ಕರೆಕ್ಟ್ ಆಯಿತಾ? ಆ್ಯಕ್ಚುಲಿ ಇದು ಕರೆಕ್ಟ್ ಇದೆ. ಎರಡನೇದು, ಆದಾಯದ ಪರಿಣಾಮವು ಪರ್ಯಾಯ ಪರಿಣಾಮವನ್ನು ಮೀರಿಸುತ್ತದೆ. ಎಸ್, ಎಕ್ಸಾಕ್ಟ್ಲಿ, ಇದು ಕೂಡ ಕರೆಕ್ಟೇ ಆಗುತ್ತೆ. ಯಾಕಂತಂದ್ರೆ ಆದಾಯದ ಪರಿಣಾಮ ಅನ್ನೋದು ಏನಾಗಿದೆ ಅಂತಂದ್ರೆ ಈ ಬೆಲೆ ಪರಿಣಾಮಕ್ಕಿಂತಲೂ ಬೇರೆ ಇದೆ ಅದು. ಓಕೆ, ಅದನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಆದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಆದರೂ ಕೂಡ ಆದಾಯದ ಪರಿಣಾಮ ಅನ್ನೋದು ಪರ್ಯಾಯ ಪರಿಣಾಮವನ್ನು ಮೀರಿಸುತ್ತದೆ ಅನ್ನೋದು ಕನ್ಫರ್ಮ್. ಆದರೆ ಮೂರನೇದು, ಅವುಗಳ ಸಾಮಾನ್ಯ ಗೂಡ್ಸ್ಗಳಾಗಿವೆ. ಅಲ್ಲ, ಇವು ಕೆಳದರ್ಜೆ ಸರಕುಗಳಾಗಿದ್ದಾವೆ. ಗಿಪ್ಪನ್ ಗೂಡ್ಸ್ ಅಂದರೆ ಕೆಳದರ್ಜೆ ಸರಕುಗಳು ಅಂತಲೇ ಅರ್ಥ. ಇನ್ನು ಬದಲಿ ಪರಿಣಾಮ ಆದಾಯದ ಪರಿಣಾಮದ ಮೇಲೆ ಪ್ರಾಬಲ್ಯ ಹೊಂದಿದೆ. ಇಲ್ಲ, ಇದಕ್ಕೆ ಸಂಬಂಧನೇ ಇಲ್ಲ. ಓಕೆನಾ, ಓನ್ಲಿ ಆದಾಯದ ಪರಿಣಾಮವು ಪರ್ಯಾಯ ಪರಿಣಾಮವನ್ನು ಮೀರಿಸುತ್ತದೆ. ಸೊ ಇದು ಮಾತ್ರ ಕರೆಕ್ಟ್ ಇರುವಂಥದ್ದು. ಹಾಗಾದರೆ ಫಸ್ಟದ್ದು ಏನಿದೆ, ಎ ಮತ್ತು ಬಿ ಎರಡೂ ಕೂಡ ಕರೆಕ್ಟ್ ಆಗಿದಾವೆ. ಇವಾಗ ನಮಗೆ ಎಷ್ಟು ಇದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತಂದರೆ, ಕಂಪ್ಲೀಟ್ ಹಿಂಗಂದ್ರೆ ಏನು, ಹಾಗಂದ್ರೆ ಏನಂತ ಕರೀತಾರೆ, ಸೊ ಎಲ್ಲನೂ ಕೂಡ ಗೊತ್ತಿರಬೇಕು. ಅಂದಾಗ ಮಾತ್ರ ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇದೆ. ಇವುಗಳಿಗೆ ಏನು ಆನ್ಸರ್ ಕರೆಕ್ಟ್ ಆಗಂಗಿಲ್ಲ. ಇಲ್ಲಿ ಆದಾಯದ ಪರಿಣಾಮಕ್ಕಿಂತ ಪರ್ಯಾಯ ಪರಿಣಾಮಕ್ಕಿಂತ ಆದಾಯ ಪರಿಣಾಮ ಯಾಕೆ ಹೆಚ್ಚಾಗತ್ತಂತಂದರೆ, ಇದು ಪರ್ಯಾಯ ಪರಿಣಾಮ ಅಂದ್ರೆ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಓಕೆನಾ, ಪರ್ಯಾಯ ಪರಿಣಾಮ ಅಂತ ಒಂದು ಕಾನ್ಸೆಪ್ಟ್ ಅಂದರೆ ಅದಕ್ಕೆ ರಿಲೇಟೆಡ್ ಇದೆ. ಸೊ ಹೆಚ್ಚಾಗಿ ಆದಾಯದ ಪರಿಣಾಮ ಹೆಚ್ಚಿರುತ್ತೆ. ಅದು ಸ್ಪೆಷಲಾಗಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ಆದಾಯದ ಪರಿಣಾಮವು ಪರ್ಯಾಯ ಪರಿಣಾಮಕ್ಕಿಂತ ಹೆಚ್ಚಿರೋದು ಯಾವಾಗಂದ್ರೆ ಓನ್ಲಿ ಗಿಪ್ಪನ್ ಗೂಡ್ಸ್
ಯಾಕಂದರೆ ಇವು ಕೆಳದರ್ಜೆಯ ಸರಕುಗಳು ಇಂಪೀರಿಯರ್ ಗೂಡ್ಸ್ ಆಗಿರೋದ್ರಿಂದ ಇವುಗಳಿದ್ದಾಗ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ, ಉಳಿದ ಸಾಮಾನ್ಯ ಸರಕುಗಳಿಗೆ ಅಪ್ಲಿಕೇಬಲ್ ಆಗಂಗಿಲ್ಲ. ಇದು ಒಂದು ಕನ್ಫರ್ಮೇಷನ್ ಇರಲಿ. ನೀವು ಅನ್ಬೋದು ಮತ್ತು ಇದು ಆದಾಯದ ಪರಿಣಾಮವು ಪರ್ಯಾಯ ಪರಿಣಾಮವನ್ನು ಮೀರಿಸುತ್ತದೆ ಅಂತ ಹೇಳಿದ್ರಿ, ಬಟ್ ಸಾಮಾನ್ಯ ಸರಕುಗಳಿಗೆ ಹೀಗೆ ಇರುತ್ತಾ ಅಂತಂದರೆ ಇಲ್ಲ, ಸಾಮಾನ್ಯ ಸರಕುಗಳಿಗೆ ಇದು ಅಪ್ಲಿಕೇಬಲ್ ಆಗಂಗಿಲ್ಲ, ಓನ್ಲಿ ಗಿಪ್ಪನ್ ಗೂಡ್ಸ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಕ್ವಶನ್ನು ನಮಗೆ ಆನ್ಸರ್ ಯಾವುದಾಗುತ್ತೆ, ಇದಾಗುತ್ತೆ. ಆದರೆ ಭಾಳ ವಿದ್ಯಾರ್ಥಿಗಳ ಸಮಸ್ಯೆ ಏನು ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವ್ರಿಗೆ ಇದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದು ಹೇಗೆ ಅಂತ ಗೊತ್ತೇ ಆಗೋದಿಲ್ಲ ಸಡನ್ನಾಗಿ, ಯಾಕಂದರೆ ಅದ್ರ ಬಗ್ಗೆ ಡೆಫ್ತಾಗಿ ಓದಿದ್ರೆ ಅರ್ಥ ಆಗಿಬಿಡುತ್ತೆ, ಇಲ್ಲಂತಲ್ಲ. ಬಟ್ ಅರ್ಧಂಬರ್ಧ ಓದಿರ್ತೀವಲ್ಲ, ಜಾಸ್ತಿ ನಾವು ಅಟೆನ್ಷನ್ ಕೊಟ್ಟು ಓದಿರೋಂಗಿಲ್ಲ. ಸೊ ಅವಾಗ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಸಲುವಾಗಿ ಈ ಕ್ವಶನ್ ಹಿಂಗೆ ಇರ್ತದೆ. ಇದನ್ನು ಇನ್ನೂ ಭಾಳ ಡಿಫಿಕಲ್ಟ್ ಲೆವೆಲ್ ಕೇಳಿದ್ದಾರೆ, ಓಕೆನಾ. ಕೆಲವೊಂದು ಸಲ ಡೈರೆಕ್ಟ್ ಕ್ವಶನ್ ಕೇಳಿಬಿಟ್ಟಿದ್ದಾರೆ. ಗಿಫನ್ ಗೂಡ್ಸ್ ಅಂದರೆ ಎಂತಹ ಗೂಡ್ಸ್ಗಳಾಗಿರ್ತಾವೆ, ಎಂತಹ ಸರಕುಗಳಾಗಿರ್ತಾವೆ ಅಂತ ಕೇಳಿಬಿಟ್ಟಿದ್ದಾರೆ. ಕೆಳಗಡೆ ಆಪ್ಷನ್ ಕೊಟ್ಟಿದ್ರು, ಏನು ಅಂತಂದ್ರೆ ಸಾಮಾನ್ಯ ಸರಕುಗಳನ್ನು ಕೊಟ್ಟಿದ್ರು, ಕೆಳದರ್ಜೆ ಸರಕುಗಳನ್ನು ಕೊಟ್ಟಿದ್ರು, ಬಂಡವಾಳ ಸರಕನ್ನು ಕೊಟ್ಟಿದ್ರು, ಓಕೆನಾ. ಬಟ್ ಆನ್ಸರ ಕೆಳದರ್ಜೆ ಸರಕುಗಳಂತನೇ ಆಗುತ್ತೆ. ಸೊ ಇಂಥ ಕ್ವಶನ್ಸ್ಗಳು ಬರ್ತಿರ್ತಾವೆ. ಸ್ವಲ್ಪ ನೀವು ಯಾವ ಕಾನ್ಸೆಪ್ಟ್ ಬಂತಂದರೆ ಅದಕ್ಕೆ ಲಿಂಕ್ ಕಂಪಲ್ಸರಿ ಏನಾರು ಬೇರೆ ಬೇರೆ ಕ್ವಶನ್ಸ್ ಕೇಳಬಹುದು ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡಿದರೆ ನಿಮಗೆ ಇನ್ನಷ್ಟು ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ 2 ಕ್ವಶನ್ಸ್ ಒಮ್ಮೆ ನೋಡೋಣ, ಯಾಕಂದರೆ ಕ್ವಶನ್ ಪೇಪರಲ್ಲಿ ಪ್ರಿಂಟ್ ಹಂಗೆ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನೇ ನಾವು ಡೈರೆಕ್ಟಾಗಿ ನಿಮಗೆ ತೋರಿಸ್ತಾ ಇರುವಂಥದ್ದು. 2 ಕ್ವಶನ್. ಫಸ್ಟ್ ಕ್ವಶನ್ ಮೂರನೇ ಕ್ವಶನ್ ನೋಡಿಬಿಡೋಣ. ಮೂರನೇ ಕ್ವಶನ್ಗೆ ಆನ್ಸರ್ ಏನಾಗಬಹುದು ಅಂತೇಳಿ. ಇದು ಎಲ್ಲಿ ಹೇಗೆ ಸಂಬಂಧಪಡುತ್ತೆ ಅನ್ನೋದು ಮೊದಲು ಗೊತ್ತಿರಲಿ. ಸರಕುಗಳ ಬೆಲೆ ಬದಲಾವಣೆಯ ಒಟ್ಟು ಪರಿಣಾಮ ಏನಾಗಿರುತ್ತೆ ನೋಡಿ. ಎಲ್ಲ ಆಲ್ಮೋಸ್ಟ್ ಇದು ಹೇಗಾಗಿದೆ ಅಂದರೆ ಬೇಡಿಕೆಗೆ ಸಂಬಂಧಪಟ್ಟಂಗೆ, ಸರಕುಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳದಾವೆ. ಸೊ ಭಾಳ ವಿಶೇಷವಾಗಿ ಇರುವಂಥದ್ದು. ಒಂದು ಸರಕುಗಳ ಬೆಲೆ ಬದಲಾವಣೆಯ ಒಟ್ಟು ಪರಿಣಾಮ ಅಂದರೆ ಏನು ಅಂತಂದರೆ 2 ಪರಿಣಾಮಗಳದಾವ. 2 ಅಂದರೆ ಒಂದು ಪರ್ಯಾಯ ಪರಿಣಾಮ, ಇನ್ನೊಂದು ಆದಾಯ ಪರಿಣಾಮ ಅಂತಿದೆ. ಇವೆರಡು ಮೇನ್ ಇಂಪಾರ್ಟೆಂಟ್ ಇರುವಂಥದ್ದು, ಓಕೆನಾ. ಹಾಗಾದಮೇಲೆ ಈಗಾಗಲೇ ಸರಕುಗಳ ಬೆಲೆ ಅಂತ ಆಗಿದೆ, ಹಾಗಾದರೆ ಬೆಲೆ ಬರಂಗಿಲ್ಲ, ಈಗ ಹೋಯಿತು. ನೆಕ್ಸ್ಟು ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ದು ಯಾವುದು ಅಂತಂದರೆ ನೆಕ್ಸ್ಟು ಇಲ್ಲಿ 2 ಕೊಟ್ಟಿದ್ದಾರೆ, ಪರ್ಯಾಯ ಪರಿಣಾಮವೂ ಇದೆ ಮತ್ತು ಆದಾಯ ಪರಿಣಾಮವೂ ಇದೆ, ಬಟ್ ಮೈನಸ್ ಮಾಡಿದ್ದಾರೆ. ಸೊ ಇದು ಕೂಡ ಆಗಂಗಿಲ್ಲ. ನೆಕ್ಸ್ಟ್ ಇದು ಪರ್ಯಾಯ ಪರಿಣಾಮ ಮತ್ತು ಪ್ರದರ್ಶನ ಪರಿಣಾಮ ಅಂತಿದೆ, ಮೂರನೇದು, ಇದು ಕೂಡ ಆಗಂಗಿಲ್ಲ. ಹಾಗಿದ್ಮೇಲೆ ಕರೆಕ್ಟ್ ಆನ್ಸರ್ ಯಾವುದು? ಪರ್ಯಾಯ ಪರಿಣಾಮ ಮತ್ತು ಆದಾಯದ ಪರಿಣಾಮ. ಅಂದರೆ ಅರ್ಥ ಮಾಡ್ಕೊಳ್ರಿ, 3 ರೀತಿಯ ಪರಿಣಾಮಗಳು ಬರ್ತಾವಂತ ಹೇಳಕತ್ತೀನಿ ನಾನು, ಓಕೆನಾ. ಒಂದು ಪ್ರೈಸ್ ಎಫೆಕ್ಟ, ಇನ್ಕಮ್ ಎಫೆಕ್ಟ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಎಫೆಕ್ಟ್ ಅಂತ ಬರುತ್ತೆ. ಸೊ ಈ 3 ಕಾನ್ಸೆಪ್ಟ್ಗಳು ಆಲ್ಮೋಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳಿದ್ದಾರೆ, ಹಿಂದಿನ ಪರೀಕ್ಷೆಗಳಲ್ಲಿ ಕ್ವಶನ್ ಕೇಳಿದ್ದಾರೆ, ಇನ್ನು ಮುಂದೆ ಕೂಡ ಕೇಳ್ತಾರೆ, ಓಕೆನಾ. ಅಂತಂದರೆ ಬೆಲೆ ಪರಿಣಾಮ, ಆದಾಯದ ಪರಿಣಾಮ ಮತ್ತು ಪರ್ಯಾಯ ಪರಿಣಾಮ ಅಂತೇಳಿ ಇರುತ್ತೆ. ಸೊ ಅವುಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಛೇದಕ ಪರಿಣಾಮಗಳಿಗೆ ಬರುತ್ತೆ, ಅದು ಕೂಡ ಹಂಗೆ ನೋಡಿದರೆ. ಸೊ ಇವುಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಹೆಂಗೆ ಕೇಳಿದ್ದಾರೆ ಅಂತಂದರೆ ಇದು ನಮಗೆ ಅಷ್ಟು ಈಜಿ ಬಗ್ಗೆ ಕ್ಯಾಚ್ ಆಗುತ್ತಾ? ಆ್ಯಕ್ಚುಲಿ ಭಾಳ ಜನಕ್ಕೆ ಇದು ಕ್ವಶನೇ ಅರ್ಥ ಆಗಂಗಿಲ್ಲ. ಹಂಗೆ ನೋಡಿದರೆ ಎಷ್ಟೋ ಜನ ಕ್ವಶನ್ ಅರ್ಥ ಆಗಂಗಿಲ್ಲ. ಇನ್ನೊಂದು ಏನು ಮಾಡ್ತಾರೆ ಕನ್ಫ್ಯೂಷನ್, ಇಲ್ಲಿ ಮೈನಸ್ ಅಂದರೆ ಏನು, ಪ್ಲಸ್ ಅಂದರೆ ಇದೇ ಗೊತ್ತಾಗಂಗಿಲ್ಲ, ಯಾವ ಕೂಡಿಸ್ಬೇಕು ಕಳಿಬೇಕು ಗೊತ್ತಾಗಂಗಿಲ್ಲ. ಹಾಗಿದ್ಮೇಲೆ ನಮಗೆ ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂದರೆ, ಕಾನ್ಸೆಪ್ಟ್ ಇನ್ಡೆಪ್ತಾಗಿ ನೋಡ್ಕೊಂಡಿದ್ದು ಅಂದರೆ ಸೊ ಈಸಿಯಾಗಿ ಗೊತ್ತಾಗುತ್ತೆ, ಓಕೆನಾ. ನೆಕ್ಸ್ಟು 4ನೇ ಕ್ವಶನ್ ಹೆಂಗಿದೆ? ಎಸ್, ಪ್ರತಿ ಫಲಿತಾಂಶದ ಸಂಭವನೀಯತೆ ತಿಳಿದಿಲ್ಲದಿರುವಾಗ ನಿರ್ಧಾರ ತೆಗೆದುಕೊಳ್ಳುವವರು ಒಂದಕ್ಕಿಂತ ಹೆಚ್ಚು ಸಂಭವನೀಯ ಫಲಿತಾಂಶಗಳನ್ನು ಹೊಂದಿರುವ ಕಾರ್ಯತಂತ್ರಗಳ ನಡುವೆ ಆಯ್ಕೆ ಮಾಡಬೇಕಾದ ಪರಿಸ್ಥಿತಿಯನ್ನು ಹೀಗೆ ಉಲ್ಲೇಖಿಸಲಾಗುತ್ತದೆ ಅಂತೇಳಿ. ಇದು ಆ್ಯಕ್ಚುಲಿ ಪ್ರೊಬಬಿಲಿಟಿ ಥಿಯರಿ ಒಳಗೆ ಬರುತ್ತೆ, ಆದರೆ ಒಂದೇ ಕನ್ಫರ್ಮೇಷನ್ ತಿಳ್ಕೊಳ್ಬೇಕು, ಒಂದು ಅರ್ಥ ಮಾಡ್ಕೊಳ್ಬೇಕು. ಏನಿದು? ಸಂಭವನೀಯತೆ ತಿಳಿದಿಲ್ಲದಿರುವಾಗ ಅಂತಿದೆ. ಓಕೆ, ಸಂಭವನೀಯತೆ ತಿಳಿದಿಲ್ಲದಿರುವಾಗ ಅಂತಂದರೆ ಯಾವಾಗಲೂ ಕೂಡ ತಿಳ್ಕೊಂಬಿಡಿ, ನಾಳೆ ಏನಾಗುತ್ತೆ, ಭವಿಷ್ಯದಲ್ಲಿ ಬೆಲೆ ಎಷ್ಟು ಹೆಚ್ಚಾಗುತ್ತೆ ಅನ್ನೋದು ನಮ್ಗೆ ಕನ್ಫರ್ಮೇಷನ್ ಇಲ್ಲ, ಅಂದರೆ ಗೊತ್ತೇ ಇಲ್ಲ, ನಾವು ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗಲ್ಲ. ಅದಕ್ಕೇನು ಕರಿಬೇಕಂದ್ರೆ ಅನಿಶ್ಚಿತತೆ ಅಂತ ಕರಿಬೇಕು. ಅಪಾಯ ಅಂದರೆ ಸಂಭವನೀಯತೆ ತಿಳಿದಿರುತ್ತೆ. ಕ್ವಶನ್ ಹಿಂಗೂ ಕೇಳ್ಬೋದು. ಇದೇ ಕ್ವಶನ್ ಇನ್ನೊಂದು ರೀತಿ ಹೆಂಗೆ ಕೇಳ್ಬೋದು? ಪ್ರತಿ ಫಲಿತಾಂಶದ ಸಂಭವನೀಯತೆ ತಿಳಿದಿರುವಾಗ, ಇಲ್ಲಿ ತಿಳಿದಿಲ್ಲದಿರುವಾಗ ಆಗಿದೆ. ತಿಳಿದಿರುವಾಗ ನಿರ್ಧಾರ ತೆಗೆದುಕೊಳ್ಳುವರು ಅಂತ ಬಂದರೆ ಅದಕ್ಕೆ ಅಪಾಯ ಅಂತ ಕನ್ಸಿಡರ್ ಮಾಡಬೇಕು ಹೊರತು ಏನು ಮಾಡಬಾರ್ದು? ಅನಿಶ್ಚಿತತೆ ಅಂತ ಮೆನ್ಷನ್ ಮಾಡಬಾರ್ದು. ಇನ್ನು ಖಚಿತತೆ ಅನ್ನೋದು ಹೇಗೆ? ಫಲಿತಾಂಶ ಸಂಭವನೆ ಅಲ್ಲ, ಫಲಿತಾಂಶ ಎಷ್ಟು ಬರುತ್ತೆ ಅನ್ನೋದು ಕನ್ಫರ್ಮ್ ಇದೆ, ಅದು ಸಂಭವನೀಯತೆ ಅಲ್ಲ, ಅದು ಖಚಿತತೆ ಅಂತಂದ್ರೆ. ಇನ್ನು ವೈವಿಧ್ಯೀಕರಣ ಅಂತೂ ಅದಕ್ಕೆ ಸಂಬಂಧಪಡಂಗಿಲ್ಲ, ಓಕೆನಾ. ಹಾಗಿದ್ಮೇಲೆ ನೋಡಿ, ಇದು ಆ್ಯಕ್ಚುಲಿ ಏನು ಎಕನಾಮಿಕ್ ಡಿಸಿಷನ್ ಮೇಕಿಂಗ್ ಸಂಬಂಧಪಟ್ಟಂಗೆ ಟುವರ್ಡ್ಸ್ ರಿಸ್ಕ್ ಅನ್ಸರ್ಟಿನಿಟಿ ಆ್ಯಂಡ್ ಟುವರ್ಡ್ಸ್ ರಿಸ್ಕ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಇದನ್ನು ಕೂಡ ಆ್ಯಕ್ಚುಲಿ ನಮ್ಮ ಕ್ಲಾಸಸ್ಗಳಲ್ಲಿ ಇದ್ರ ಬಗ್ಗೆ ನಾನು ಕ್ಲಾಸಸ್ ಮಾಡಿದ್ದೇನೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಭಾಳ ಡೆಫ್ತಾಗಿನೂ ಕೂಡ ಕ್ಲಾಸಸ್ ಮಾಡಿದನು. ಸಂಭವನೀಯತೆ ಅಂದರೆ ಹೆಂಗಿರುತ್ತೆ, ಅದರಲ್ಲಿ ರಿಸ್ಕ್ ಅಂದರೆ ಹೆಂಗಿರ್ತಾವೆ, ರಿಸ್ಕಲ್ಲಿ 3 ಥರ ಟೈಪ್ಸ್ ಇರ್ತಾವೆ, 3 ಥರ ಜನ ಇರ್ತಾರೆ, ಅವ್ರು ಹೇಗೆ ತಮ್ಮ ಮೆಂಟಲಿ ಅವರು ಹೆಂಗೆ ಥಿಂಕ್ ಮಾಡ್ತಾರೆ ಅಂಥವ್ರ ಬಗ್ಗೆ ಭಾಳ ನಾವು ನಮ್ಮ ಒಂದು ಟೆಲಿಗ್ರಾಮ್ ಫೇಡ್ ಕ್ಲಾಸಸ್ಗಳಲ್ಲಿ ಭಾಳ ಡೆಫ್ತಾಗಿ ಡಿಸ್ಕಷನ್ ಮಾಡಿದ್ದೀವಿ. ಅವ್ರಿಗಂತೂ ಆಲ್ಮೋಸ್ಟ್ ಈ ಕ್ವಶನ್ ಕ್ಯಾಚ್ ಆಗುತ್ತೆ, ಏನು ಅಂತ ಡಿಫಿಕಲ್ಟ್ ಅನ್ಸಂಗಿಲ್ಲ, ಯಾಕಂದ್ರೆ ಗೊತ್ತಾಗಿಬಿಡುತ್ತೆ ಸಂಭವನೀಯತೆ ಇದ್ದಾಗ ಅಥವಾ ಇಲ್ಲದಿರುವಾಗ ಹೆಂಗಿರುತ್ತೆ ಅನ್ನೋದು ಕ್ಲಿಯರ್ ಇರುತ್ತೆ. ಉಳಿದ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀವಿ.